Hello guys, today we will start pollen pistil interaction, one of the concept. So see, you should know this. ಯಾವಾಗ pollen grains transfer from anther to stigma, we call it as what? Pollination. ಹೌದಾ? We call that is called pollination. But pollen grains stigma ಮೇಲೆ ಬಿದ್ದ ಮೇಲೆ what is the next thing? What is the next goal? ಅಂದ್ರೆ the pollen grain has a gamete, male gamete. So pollen grain na male gametophyte anta ಕರಿತೀವಿ. It has a male gamete. So that male gamete should come in. ಒಳಗಡೆ ಬರಬೇಕು. ಎಲ್ಲಿಗೆ ಬರಬೇಕು? ಓವೇರಿಗೆ ಬರಬೇಕು. ಆಮೇಲೆ ಎಲ್ಲಿ ಹೋಗ್ಬೇಕು? ಓವ್ಯೂಲ್ ಬರಬೇಕು. ಓವ್ಯೂಲ್ ಒಳಗಡೆ ಏನಿದೆ? There is a structure. Do you still remember? I think ಓವ್ಯೂಲ್ ಒಳಗಡೆ ಇರೋದೇನು? A 7-celled 8 nucleated structure. ಯಾವ್ದದು? Embryo sac, that is called female gametophyte. ಆ embryo sac ಜೊತೆಗೆ fuse ಆಗದೆ pollen grain ನ ಉದ್ದೇಶ. So after pollination, pollen grain reaches the ovary and then enters to the ovule and then reaches the embryo sac. Embryo sac ಒಳಗಡೆ ಅದು fuse ಆದ್ಮೇಲೆ what it leads to? A fusion of male and female gamete leads to what? It leads to formation of zygote. That is, the process is called ಆ zygote ಆದ್ಮೇಲೆ ಅದನ್ನ ನಾವೇನಂತ ಕರಿತೀವಿ? Fertilization ಅಂತ ಕರಿತೀವಿ. But the question is, does every pollination brings fertilization? ಪ್ರತಿ ಸಲ ನಡೆಯೋ ಎಲ್ಲಾ pollen grain, ಎಲ್ಲಾ pollination ಅಲ್ಲೂ ಫೈನಲಿ ಅದು ಫರ್ಟಿಲೈಸೇಷನ್ ಆಗಿ ಎಂಡ್ ಆಗುತ್ತಾ? No, not every pollination results in fertilization. Then how ಅಂದ್ರೆ ಯಾಕೆ ಅಂತ ಕೇಳಕ್ ಹೋದ್ರೆ, pollination does not guarantee the transfer of right type of pollen. ಪ್ರತಿ ಸಲ ಒಂದು ಸ್ಟಿಗ್ಮಾ ಮೇಲೆ ಬೀಳ್ತಾ ಇರೋ ಪೋಲನ್ ಗ್ರೇನು ರೈಟ್ ಟೈಪ್ ಕರೆಕ್ಟ್ ಅಂತ ನಾವ್ ಯಾವಾಗ್ಲೂ ಹೇಳಕ್ಕಾಗಲ್ಲ. ಬಿದ್ದಿರೋ ಪೋಲನ್ ಗ್ರೇನು ರೈಟ್ ಟೈಪಾ ಅಥವಾ ರಾಂಗ್ ಟೈಪಾ ಅಂತ ಈ ಪಿಸ್ಟಿಲ್ ತಿಳ್ಕೋಬೇಕು. ಅದು ರೈಟ್ ಟೈಪ್ ಅಂದ್ರೆ ಅದ್ರ ನೆಕ್ಸ್ಟ್ ಪ್ರೋಸೆಸ್ ನಡೆಯುತ್ತೆ. If it is wrong type ಅಂದ್ರೆ next process ನಡೆಯಲ್ಲ. So this is called pollen pistil interaction. So what they are going to say ಅಂದ್ರೆ ಪ್ರತಿ ಒಂದು pollination ಏನನ್ನ ಗ್ಯಾರಂಟಿ ಮಾಡಲ್ಲ, ಅದು ಕರೆಕ್ಟ್ ಟೈಪ್ ಆಫ್ pollen ತಗೊಬಂದ್ ಕೊಡುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ. So it's whose responsibility to find whether it is right or wrong. ಅದು ಕರೆಕ್ಟಾ ಅಥವಾ ತಪ್ಪ ಅಂತ ತಿಳ್ಕೊಳ್ಳೋದು ಯಾವುದು? The right type or wrong type ಅಂತ ತಿಳ್ಕೊಳ್ಳುವಂತ ಕೆಪಾಬಿಲಿಟಿ ಪಿಸ್ಟಿಲ್ಗೆ ಇರುತ್ತೆ. This is the pistil. Female reproductive part called pistil has an ability to recognize right or wrong type of pollen grain. So ಬಿದ್ದಿರೋ pollen grain right type or wrong type ಅಂತ ತಿಳ್ಕೊಳ್ಳುವಂತಹ ಎಬಿಲಿಟಿ ಯಾರಿಗಿರುತ್ತೆ? ಈ ಪಿಸ್ಟಿಲ್ಗೆ ಇರುತ್ತೆ. So see, what do you mean by right type and wrong type? ಏನ್ ಮ್ಯಾಮ್ right type ಅಂದ್ರೆ ಏನು, wrong type ಅಂದ್ರೆ ಏನು? If it is right type ಅಂದ್ರೆ ಅದನ್ನ ನಾವು compatible pollen grain ಅಂತ ಕರಿತೀವಿ. ಅಂದ್ರೆ ಏನು? ಏನೀಗ ಪಿಸ್ಟಿಲ್ ಯಾವ ಸ್ಪೀಶೀಸ್ ಆಗಿದೆ? ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಿಸ್ಟಿಲ್ ಆಸ್ ಅ ಸ್ಪೀಶೀಸ್ ಎ. ಈ ಪಿಸ್ಟಿಲ್ ಯಾವುದು? ಸ್ಪೀಶೀಸ್ ಎಗೆ ಬಿಲಾಂಗ್ಸ್ ಆಗಿದೆ. ಸೊ ಬಿದ್ದಿರುವಂತ ಪೋಲನ್ ಗ್ರೈನ್ ಕೂಡ ಎ ಸ್ಪೀಶೀಸ್ ಆಗಿರ್ಬೇಕು, ಆದರೆ ಇದು ಡಿಫರೆಂಟ್ ಪ್ಲಾಂಟ್ ಆಗಿರ್ಬೇಕು. ಆಗ ಅದು ರೈಟ್ ಟೈಪ್. See, which belongs to same species. ಅಂದ್ರೇನು? ಇದು ಹೈಬಿಸ್ಕಸ್ ಪಿಸ್ಟಿಲ್ ಆದ್ರೆ ಹೈಬಿಸ್ಕಸ್ ಮರದ ಗಿಡದ್ದನೇ ಪೋಲನ್ ಗ್ರೈನ್ ಬಂದು ಬೀಳ್ಬೇಕು. ಬಿಕಾಸ್ ಎಕ್ಸಾಂಪಲ್ ಮಾವಿನ ಮರದಲ್ಲಿ ಹುಟ್ಟುವಂತ ಮಾವಿನಕಾಯಿಗಳಿಗೆ ಬೇರೆ ಮಾವಿನ ಮರದ ಪೋಲನ್ ಗ್ರೈನ್ಸ್ ಬಂದ್ ಬಿದ್ದಿರ್ಬೇಕು. ಸೊ ಎಲ್ಲ ಒಂದೇ ಸ್ಪೀಶೀಸ್ ಆಗಿರ್ಬೇಕು. ಅಲ್ಲಿಗೆ ಇನ್ಯಾವುದೋ ಪಪಾಯ ಗಿಡದ ಪೋಲನ್ ಗ್ರೈನ್ ಬಂದು ಬೀಳಕ್ ಆಗಲ್ಲ. ಬೀಳಬಹುದು, ಆದ್ರೆ ಅಲ್ಲೇನಾಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಸೊ ನಾನ್ ನಿಮ್ಗೆ ರೈಟ್ ಟೈಪ್ ಅಂದ್ರೆ ಏನು, ರಾಂಗ್ ಟೈಪ್ ಅಂದ್ರೆ ಏನಂತ ಹೇಳ್ತಿದ್ದೀನಿ ಅಷ್ಟೇ. ವಾಟ್ ಯು ಮೀನ್ ಬೈ ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್? ರೈಟ್ ಟೈಪ್ ಆಫ್ ದ ಪೋಲನ್ ಗ್ರೈನ್ ಅಂತಂದ್ರೆ ಏನು? ಸೇಮ್ ಸ್ಪೀಶೀಸ್ ಇಂದ ಬಿಲಾಂಗ್ ಆಗಿದ್ರೆ ಮಾತ್ರ. ಯಾವ್ದಕ್ಕೆ? ಈಗ ಪಿಸ್ಟಿಲ್ ಯಾವ ಸ್ಪೀಶೀಸ್ ಆಗಿದೆಯೋ ಅದೇ ಸ್ಪೀಶೀಸ್ ಪೋಲನ್ ಗ್ರೈನ್ ಆಗಿದ್ರೆ ಅದು ರೈಟ್ ಟೈಪ್. ಅದನ್ನ ನಾವು ಕಂಪ್ಯಾಟಬಲ್ ಪೋಲನ್ ಗ್ರೈನ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ರಾಂಗ್ ಟೈಪ್ ಅಂತಂದ್ರೆ ಏನು? ವೆನ್ ಇಟ್ ಇಸ್ ಕಾಲ್ಡ್ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೈನ್, ಅದರ್ ಸ್ಪೀಶೀಸ್ ಇನ್ಕಂಪ್ಯಾಟಬಲ್. ರಾಂಗ್ ಟೈಪ್ ನಾವು ಇನ್ಕಂಪ್ಯಾಟಬಲ್ ಪೋಲನ್ ಗ್ರೈನ್ ಅಂತ ಕರಿತೀವಿ. ಅಂದ್ರೆ ಅದು ಬೇರೆ ಸ್ಪೀಶೀಸ್. ಫಾರ್ ಎಕ್ಸಾಂಪಲ್ ಪಿಸ್ಟಿಲ್ ಏನಾದ್ರೂ ಸ್ಪೀಶೀಸ್ ಎ ಆಗಿತ್ತು, ಬೀಳ್ತಾ ಇರೋ ಪೋಲನ್ ಗ್ರೈನ್ ಏನಾದ್ರೂ ಸ್ಪೀಶೀಸ್ ಬಿ ಆಗಿದ್ರೆ,
ಇದು ಹೈಬಿಸ್ಕಸ್ ಪಿಸ್ಟಿಲ್ ಆಗಿತ್ತು, ಇದು ಮಾವಿನ ಮರದ ಮ್ಯಾಂಗೋ ಪೋಲನ್ ಗ್ರೇನ್ ಆಗಿತ್ತು ಅಂದ್ರೆ ಎಕ್ಸಾಂಪಲ್, ಅದನ್ನ ನಾವು ರಾಂಗ್ ಟೈಪ್ ಅಂತ ಕರಿತೀವಿ. ಸೊ ದ ಪೋಲನ್ ಗ್ರೇನ್ ಏನಾಗಿರ್ಬಾರ್ದು, ಶುಡ್ ನಾಟ್ ಬಿ ಬಿಲಾಂಗ್ಸ್ ಟು ಅದರ್ ಸ್ಪೀಶೀಸ್. ಬೇರೆ ಸ್ಪೀಶೀಸ್ಗೆ ಬಿಲಾಂಗ್ಸ್ ಆಗಿದ್ರೆ ಅದನ್ನ ನಾವು ಇನ್ಕಂಪ್ಯಾಟಬಲ್ ಅಂತ ಕರಿತೀವಿ. ಆರ್ ಎಲ್ಸ್ ಇನ್ನ ಒಂದನ್ನ ನಾವು ರಾಂಗ್ ಅಂತಾನೆ ಕರಿತೀವಿ, ಯಾವುದು, ವಿಚ್ ಬಿಲಾಂಗ್ಸ್ ಟು ಸೇಮ್ ಫ್ಲವರ್, ಒಂದೇ ಫ್ಲವರ್ ನ ಪೋಲನ್ ಗ್ರೇನ್ಸ್ ಕೂಡ ಆಗಿರಬಾರ್ದು. ಆಗ ಅದನ್ನ ನಾವು ಸೆಲ್ಫ್ ಇನ್ಕಂಪ್ಯಾಟಬಲ್ ಅಂತ ಕರಿತೀವಿ. ಎಲ್ಲಿ ತಿಳ್ಕೊಂಡಿದೀವಿ ಇದನ್ನ, ಔಟ್ ಬ್ರೀಡಿಂಗ್ ಡಿವೈಸ್ ಅಲ್ಲಿ ಸೆಲ್ಫ್ ಇನ್ಕಂಪ್ಯಾಟಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಓದಿದಿರಲ್ಲ. ಸೊ ವಾಟ್ ಯು ಮೀನ್ ಬೈ ಸೆಲ್ಫ್ ಇನ್ಕಂಪ್ಯಾಟಬಲ್? ಒಂದು ಫ್ಲವರ್ ಒಳಗಡೆ ಇರುವಂತ ಪೋಲನ್ ಗ್ರೇನು ಸೇಮ್ ಸ್ಟಿಗ್ಮಾಗೆ ಬಿದ್ದಾಗ ಆ ಸ್ಟಿಗ್ಮಾ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ? ಅಲ್ಲಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ನ ತಡೆಯೋದಕ್ಕೆ ಅದು ಕ್ರಾಸ್ ಪಾಲಿನೇಷನ್ ಅನ್ನು ಹುಡುಕ್ತಾ ಇರುತ್ತೆ. ಸೊ ಇಲ್ಲಿ ಇನ್ ಕೇಸ್ ಏನಾದ್ರೂ ಈ ಒಂದು ಪಿಸ್ಟಿಲ್ ಎಗೆ ಅಂದ್ರೆ ಇದೇ ಫ್ಲವರ್ ಒಳಗಡೆ ಇರುವಂತಹ ಒಂದು ಪೋಲನ್ ಗ್ರೇನೆ ಬಿದ್ದಾಗ ಇದು ಅಕ್ಸೆಪ್ಟ್ ಮಾಡಲ್ಲ, ಅದನ್ನು ಅದು ಏನಂತ ಕನ್ಸಿಡರ್ ಮಾಡುತ್ತೆ, ರಾಂಗ್ ಟೈಪ್ ಅಂತ ಕರೆಯುತ್ತೆ. ಸೊ ವಿಚ್ ಇಸ್ ರೈಟ್ ಟೈಪ್ ಅಂಡ್ ವಿಚ್ ಇಸ್ ರಾಂಗ್ ಟೈಪ್ ಹಿಯರ್? ಸೊ ದ ಪೋಲನ್ ಗ್ರೇನ್ ಬಿಲಾಂಗ್ಸ್ ಟು ದ ಸೇಮ್ ಸ್ಪೀಶೀಸ್ ಆಗಿದ್ರೆ ಅದು ರೈಟ್ ಟೈಪ್, ಅದು ಬೇರೆ ಸ್ಪೀಶೀಸ್ ಆಗಿದ್ರೆ ಅದು ರಾಂಗ್ ಟೈಪ್, ಅಥವಾ ತಂದೆ ಫ್ಲವರ್ ಒಳಗಡೆ ಆಗಿದ್ರೆ ಅದು ರಾಂಗ್ ಟೈಪ್. ಸೊ ನಾವು ರಾಂಗ್ ಟೈಪ್ ನ ಇನ್ಕಂಪ್ಯಾಟಬಲ್ ಅಂತ ಕರಿತೀವಿ, ಸೇಮ್ ಫ್ಲವರ್ ಒಳಗಡೆ ಇರೋ ರಾಂಗ್ ಟೈಪ್ ನ ಸೆಲ್ಫ್ ಇನ್ಕಂಪ್ಯಾಟಬಲ್ ಅಂತ ಕರಿತೀವಿ, ರೈಟ್ ಟೈಪ್ ನ ಕಂಪ್ಯಾಟಬಲ್ ಪೋಲನ್ ಗ್ರೇನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ದ ಪಿಸ್ಟಿಲ್ ಗೆ ಏನಂತ ಎಬಿಲಿಟಿ ಇರುತ್ತೆ ಅಂತ ಹೇಳಿದೆ, ಅದು ರೈಟ್ ಟೈಪ್ ರಾಂಗ್ ಟೈಪ್ ಅಂತ ರೆಕಗ್ನೈಸ್ ಮಾಡೋ ಎಬಿಲಿಟಿ ಇರುತ್ತೆ. ಸೊ ಅದು ರಾಂಗ್ ಟೈಪ್ ಆದ್ರೆ ಏನ್ ಮಾಡುತ್ತೆ ಪಿಸ್ಟಿಲ್ಲು, ಅದನ್ನ ರಿಜೆಕ್ಟ್ ಮಾಡುತ್ತೆ, ನೀನ್ ಬೇಡ. ಪಾಲಿನೇಷನ್ ನಡೆಯುತ್ತೆ ಬಟ್ ಮುಂದೆ ಪ್ರೋಸೆಸ್ ನಡೆಯಲ್ಲ ಅಷ್ಟೇ. ಪಾಲಿನೇಷನ್ ಆದಾಗ ಪೋಲನ್ ಗ್ರೇನ್ಸ್ ಬಂದು ಬೀಳುತ್ತೆ, ಫೈನ್, ಆದ್ರೆ ಪಿಸ್ಟಿಲ್ ಅದನ್ನ ಏನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡುತ್ತೆ. ರಾಂಗ್ ಟೈಪ್ ಆದ್ರೆ ಮಾತ್ರ. ಇಫ್ ಇಟ್ ಇಸ್ ರೈಟ್ ಟೈಪ್ ಅಂದ್ರೆ ಏನಂತ ನಾನು ಆವಾಗಲೇ ಹೇಳಿದೀನಿ. ಸೊ ರೈಟ್ ಟೈಪ್ ಪೋಲನ್ ಗ್ರೇನ್ ಆದ್ರೆ ಏನ್ ಮಾಡುತ್ತೆ ಪಿಸ್ಟಿಲ್, ಆ ಒಂದು ಸ್ಟಿಗ್ಮಾ, ನಾನು ಅವಾಗಲೇ ಹೇಳಿದೆ ಸ್ಟಿಗ್ಮಾ ಇಸ್ ದ ಒನ್ ಆಫ್ ದರ್ ಪೋಲನ್ ಗ್ರೇನ್ ರಿಸೀವಿಂಗ್ ಪ್ಲಾಟ್ಫಾರ್ಮ್. ಹೌದಾ? ಈ ಸ್ಟಿಗ್ಮಾನ ಏನಂತ ಕರಿತೀವಿ, ಪೋಲನ್ ಗ್ರೇನ್ ನ ರಿಸೀವ್ ಮಾಡುವಂತ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಸೊ ಒನ್ಸ್ ಇಲ್ಲಿ ರೈಟ್ ಟೈಪ್ ಆಫ್ ಪೋಲನ್ ಬಂದು ಬಿದ್ದ ಮೇಲೆ ಸ್ಟಿಗ್ಮಾ ಅದನ್ನ ಎಲ್ಲಿ ಕಳಿಸ್ಬೇಕು, ಓವರಿಗೆ ಕಳಿಸ್ಬೇಕು, ಓವ್ಯೂಲ್ ಕಳಿಸ್ಬೇಕು, ಅಂಡ್ ದೆನ್ ಅದು ಈ ಫಿಮೇಲ್ ಗ್ಯಾಮಟೋಫೈಟ್ ಜೊತೆ ಫ್ಯೂಸ್ ಮಾಡಬೇಕು. ಸೊ ಈಗ ಪಾಲಿನೇಷನ್ ನಂತರದ ಇವೆಂಟ್ಸ್ ಏನಿದೆಯೋ ಇದನ್ನ ನಾವು ಪೋಸ್ಟ್ ಪಾಲಿನೇಷನ್ ಇವೆಂಟ್ ಅಂತ ಕರಿತೀವಿ. ಪೋಸ್ಟ್ ಅಂದ್ರೆ ಆಫ್ಟರ್, ಯಾವ್ದಾದ್ಮೇಲೆ ನಡೀತಾ ಇರೋದು, ಪಾಲಿನೇಷನ್ ಆದ್ಮೇಲೆ. ಸೊ ಪೋಸ್ಟ್ ಪಾಲಿನೇಷನ್ ಅಂತ ಏನು, ದ ಈವೆಂಟ್ಸ್ ವಿಚ್ ಹ್ಯಾಪನ್ ಆಫ್ಟರ್ ಪಾಲಿನೇಷನ್ ಇಸ್ ಕಾಲ್ಡ್ ಪೋಸ್ಟ್ ಪಾಲಿನೇಷನ್ ಇವೆಂಟ್. ಸೊ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಬಿದ್ರೆ ಅಲ್ಲಿ ಏನ್ ನಡೆಯುತ್ತೆ, ಪೋಸ್ಟ್ ಪಾಲಿನೇಷನ್ ಇವೆಂಟ್ ನಡೆಯುತ್ತೆ. ರಾಂಗ್ ಟೈಪ್ ಬಿದ್ರೆ ಅಲ್ಲಿ ಯಾವುದೇ ಪೋಸ್ಟ್ ಪಾಲಿನೇಷನ್ ಇವೆಂಟ್ ನಡೆಯಲ್ಲ, ಅದನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡುತ್ತೆ ಸ್ಟಿಗ್ಮಾ. ಸೊ ಹೌ ದ ಸ್ಟಿಗ್ಮಾ ಕ್ಯಾನ್ ರಿಜೆಕ್ಟ್? ಈಗ ಸ್ಟಿಗ್ಮಾಗೆ ಅದು ರೈಟ್ ಟೈಪೇ ರಾಂಗ್ ಟೈಪ್ ಅಂತ ಹೆಂಗ್ ತಿಳ್ಕೊಳ್ಳುತ್ತೆ, ಹೌ ಇಟ್ ಗೆಟ್ ಟು ನೋ ಅದೊಂದು ಡೌಟ್ಸ್ ಬರುತ್ತೆ ನಿಮಗೆ, ಹೌದಾ? ಸೊ ದೇರ್ ಈಸ್ ಅ ಕೆಮಿಕಲ್ ಇಂಟರಾಕ್ಷನ್ ಬಿಟ್ವೀನ್ ದ ಕೆಮಿಕಲ್ ಕಂಪೋನೆಂಟ್ ಸೆಕ್ರೇಟೆಡ್ ಬೈ ದಿ ಪೋಲನ್ ಆನ್ ಪಿಸ್ಟಿಲ್. ಸೊ ಏನ್ ಬೀಳುತ್ತಲ್ಲ ಪೋಲನ್ ಗ್ರೇನ್ಸ್, ಆ ಪೋಲನ್ ಗ್ರೇನ್ಸ್ ಇಂದ ಬರುವಂತ ಒಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸಸ್ ಪಿಸ್ಟಿಲ್ ನ ಮೇಲ್ಗಡೆ ಇರುವಂತಹ ಒಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸ್ ನ ಜೊತೆಗೆ ಇಂಟರಾಕ್ಷನ್ ಮಾಡುತ್ತೆ. ದೇರ್ ಈಸ್ ಅ ಕೆಮಿಕಲ್ ಡೈಲಾಗ್ ಬಿಟ್ವೀನ್ ದ ಪಿಸ್ಟಿಲ್ ಅಂಡ್ ದ ಪೋಲನ್ ಗ್ರೇನ್. ಏನ್ ನಡೆಯುತ್ತೆ, ಒಂದು ಕೆಮಿಕಲ್ ಡೈಲಾಗ್ ನಡೆಯುತ್ತೆ. ಸೊ ದಾಟ್ ಆ ಒಂದು ಕೆಮಿಕಲ್ ಇಂಟರಾಕ್ಷನ್ ಇಂದ ಪಿಸ್ಟಿಲ್ ಗೆಟ್ ಟು ನೋ ವೆದರ್ ದ ಫಾಲನ್ ಪೋಲನ್ ಗ್ರೇನ್ ಇಸ್ ರೈಟ್ ಆರ್ ರಾಂಗ್. ಆವಾಗ ಅದಕ್ಕೆ ಬಿದ್ದಿರೋದು ರೈಟ್ ಆರ್ ರಾಂಗ್ ಅನ್ನೋದು ಗೊತ್ತಾಗುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೇಗೆ ದ ಪಿಸ್ಟಿಲ್ ರೆಕಗ್ನೈಸ್ ರೈಟ್ ಆರ್ ರಾಂಗ್ ಅಂದ್ರೆ ದರ್ ಇಸ್ ಅ ಕೆಮಿಕಲ್ ಇಂಟ್ರಾಕ್ಷನ್ ನಡೆಯುತ್ತೆ. ಹೇಗೆ ಈ ಕೆಮಿಕಲ್ ಕಂಪೋನೆಂಟ್ಸ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ, ಪೋಲನ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಪೋಲನ್ ಒಂದಷ್ಟು ಕೆಮಿಕಲ್ ಕಂಪೌಂಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆಗ ಅದನ್ನ ಪಿಸ್ಟಿಲ್ ಅಥವಾ ಸ್ಟಿಗ್ಮಾ ಅದನ್ನ ರೆಕಗ್ನೈಸ್ ಮಾಡಿ ಅದ್ರ ಬಗ್ಗೆ ಇಂಟ್ರಾಕ್ಷನ್ ಮಾಡಿಕೊಂಡು ತಂದೆ ಸ್ಪೀಶೀಸ್ ಅಥವಾ ಬೇರೆ ಸ್ಪೀಶೀಸ್ ಅನ್ನೋದನ್ನ ಐಡೆಂಟಿಫೈ ಮಾಡಿ ರಿಜೆಕ್ಟ್ ಮಾಡ್ಬೇಕಾ ಅಥವಾ ಅಕ್ಸೆಪ್ಟ್ ಮಾಡ್ಬೇಕಾ ಅನ್ನೋದನ್ನ ಅದು ತಿಳ್ಕೊಳ್ಳುತ್ತೆ. ಸೊ ಇಫ್ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ ಏನಾದ್ರೂ ಸ್ಟಿಗ್ಮಾ ಮೇಲೆ ಬಿದ್ರೆ ಸ್ಟಿಗ್ಮಾ ಅಥವಾ ಪಿಸ್ಟಿಲ್ ಅದನ್ನ ಏನ್ ಮಾಡುತ್ತೆ ಅಂತ ಹೇಳಿದೆ ನಾನು, ರಿಜೆಕ್ಟ್ ಮಾಡುತ್ತೆ. ಅಂತಂದ್ರೆ ರಿಜೆಕ್ಷನ್ ಅಂತಂದ್ರೆ ಏನು, ಮುಂದ್ಗಡೆ ಯಾವುದೇ ಪಾಲಿನೇಷನ್ ಅಂದ್ರೆ ಪೋಸ್ಟ್ ಪಾಲಿನೇಷನ್ ಇವೆಂಟ್ ನಡೆಯಲ್ಲ, ಇನ್ಹಿಬಿಟ್ ಆಯ್ತು. ಇನ್ಹಿಬಿಟ್ ಅಂದ್ರೆ ಏನು, ಅವಾಯ್ಡ್ ಆಯ್ತು ಅಂತ, ಸ್ಟಾಪ್ ಆಯ್ತು ಅಂತ. ಏನು ನೆಕ್ಸ್ಟ್ ಇವೆಂಟ್ಸ್ ಪೋಸ್ಟ್ ಪಾಲಿನೇಷನ್ ಇವೆಂಟ್ ಇನ್ಹಿಬಿಟ್ ಅಥವಾ ಸ್ಟಾಪ್ ಆಗುತ್ತೆ ಯಾವಾಗ
ಎಲ್ಲಿ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ ಬಂದು ಬೀಳುತ್ತೋ ಅವಾಗ. ಸೊ ಈಗ ನಾವು ರಾಂಗ್ ಟೈಪ್ ರಿಜೆಕ್ಟ್ ಆಯ್ತು, ಫೈನ್. ವಾಟ್ ಅಬೌಟ್ ರೈಟ್ ಟೈಪ್? ಈಗ ರೈಟ್ ಟೈಪ್ ಬಿದ್ರೆ ಏನಾಗುತ್ತೆ? ಕಂಪ್ಯಾಟಬಲ್ ಪೋಲನ್ ಗ್ರೇನ್ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್. ಸೊ ಇಫ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಏನಾದ್ರೂ ಸ್ಟಿಗ್ಮಾ ಮೇಲೆ ಬಿದ್ರೆ ಏನಾಗುತ್ತೆ? ದ ಪೋಲನ್ ಜರ್ಮಿನೇಟ್ಸ್ ಆನ್ ದ ಸ್ಟಿಗ್ಮಾ. ಇಫ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ ಏನಾದ್ರೂ ಸ್ಟಿಗ್ಮಾ ಮೇಲೆ ಬಿದ್ರೆ ಅಲ್ಲಿ ಏನಾಗುತ್ತೆ? ಜರ್ಮಿನೇಷನ್ ನಡೆಯುತ್ತೆ. ಸೊ ವಾಟ್ ಯು ಮೀನ್ ಬೈ ಜರ್ಮಿನೇಷನ್? ಅಂದ್ರೆ ಫಾರ್ಮೇಶನ್ ಆಫ್ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ ಆದ್ರೆ ಅದನ್ನ ನಾವು ಜರ್ಮಿನೇಷನ್ ಅಂತ ಕರೆಯೋದು. ಸೊ ನಿಮಗೆ ನೆನಪಿರ್ಬೇಕು, ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಅನ್ನ ಬರೆದಾಗ ಒಂದೊಂದು ರೀಜನ್ ಅಲ್ಲಿ ದೇರ್ ಇಸ್ ಔಟರ್ ಎಕ್ಸೈನ್ ಇರುತ್ತೆ, ಇನ್ನರ್ ಇಂಟೈನ್ ಇರುತ್ತೆ. ಎಲ್ಲಿ ಸ್ಪೋರೋಪೋಲನಿನ್ ಆಬ್ಸೆಂಟ್ ಇರುತ್ತೋ ಆ ಒಂದು ಅಪರ್ಚರ್ಸ್ ನ ನಾವು ಜರ್ಮ್ ಪೋರ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಈ ಪೋಲನ್ ಗ್ರೇನ್ ಈಗ ಸ್ಟಿಗ್ಮಾ ಮೇಲೆ ಜರ್ಮಿನೇಟ್ ಆದಾಗ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿಂದ ಫಾರ್ಮೇಶನ್ ಆಗುತ್ತಂದ್ರೆ ಥ್ರೂ ಒನ್ ಆಫ್ ಇಟ್ಸ್ ಜರ್ಮ್ ಪೋರ್. ಇವಾಗ ಇಲ್ಲಿ ನೋಡಿ, ಈ ಪೋಲನ್ ಗ್ರೇನ್ ಅಲ್ಲಿ ಇಲ್ಲೊಂದು ಸ್ಪೇಸ್ ಇದೆ, ಸ್ಪೋರೋಪೋಲಿನ್ ಆಬ್ಸೆಂಟ್ ಆಗಿರೋ ಜಾಗ, ಅದನ್ನ ಜರ್ಮ್ ಪೋರ್ ಅಂತ ಕರಿತೀವಿ. ಇಲ್ಲೂ ಒಂದ್ ಕಡೆ ಆಬ್ಸೆಂಟ್ ಇದೆ, ಅದನ್ನು ನಾವು ಜರ್ಮ್ ಪೋರ್ ಅಂತ ಕರಿತೀವಿ. ಸೊ ಎರಡೂ ಕಡೆಯಲ್ಲಿ ಯಾವ್ದಾದ್ರು ಒಂದ್ ಕಡೆ ಈ ತರ ಒಂದು ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಪೋಲನ್ ಟ್ಯೂಬ್. ಅದನ್ನ ಏನಂತ ಕರಿತೀವಿ? ಪೋಲನ್ ಟ್ಯೂಬ್ ಅಂತ ಕರಿತೀವಿ. ಈಗ ಜರ್ಮ್ ಪೋರ್ ಹತ್ರ ಈಗ ಒಂದು ಟ್ಯೂಬ್ ಫಾರ್ಮೇಶನ್ ಆದ್ರೆ ದಟ್ ಇಸ್ ಕಾಲ್ಡ್ ಪೋಲನ್ ಟ್ಯೂಬ್. ಸೊ ಪೋಲನ್ ಟ್ಯೂಬ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Pollen tube is always forms from one of the germ pore in the pollen grain. Pollen grain outer exine ಅಲ್ಲಿ ಇರುವಂತಹ ಈ germ pore ಇಂದಾನೆ pollen tube formation ಆಗೋದು. So see here. ಸೊ ಈ ಜರ್ಮ್ ಪೋರ್ ಇದೆಯಲ್ಲ, ಇಲ್ಲಿಂದ ಪೋಲನ್ ಟ್ಯೂಬ್ ಈ ತರ ಫಾರ್ಮೇಶನ್ ಆಯ್ತು. ಇಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ಆರ್ ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಅಲ್ಲಿ ಎರಡು ಟೈಪ್ ಆಫ್ ಸೆಲ್ ಇರುತ್ತೆ ಅಂತ ಹೇಳಿದೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಈ ಜನರೇಟಿವ್ ಸೆಲ್ ಏನಿದೆಯೋ ಅದು ಮತ್ತೆ ಈ ವೆಜಿಟೇಟಿವ್ ಸೆಲ್, ಈ ಎರಡು ಇರುವಂತಹ ಪೋಲನ್ ಗ್ರೇನ್ ನಾವು ಟೂ ಸೆಲ್ಲೆಡ್ ಸ್ಟೇಜ್ ಪೋಲನ್ ಗ್ರೇನ್ ಅಂತ ಕರಿತೀವಿ. ಇದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡಿದೀವಿ. ಕೆಲವೊಂದು ಪ್ಲಾಂಟ್ಸ್ ಗಳು ಪೋಲನ್ ಗ್ರೇನ್ಸ್ ಅನ್ನ ಟೂ ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಶೆಡ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ ಅಂತ ಹೇಳಿದೆ. 60% ಆಫ್ ದ ಪ್ಲಾಂಟ್ಸ್. ರಿಮೈನಿಂಗ್ 40% ತಮ್ಮ ಪೋಲನ್ ಗ್ರೇನ್ಸ್ ನ ಯಾವ ಸ್ಟೇಜ್ ಅಲ್ಲಿ ರಿಲೀಸ್ ಮಾಡುತ್ತೆ? 3 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ರಿಲೀಸ್ ಮಾಡುತ್ತೆ ಅಂತ ಹೇಳಿದೆ. 3 ಸೆಲ್ಲೆಡ್ ಸ್ಟೇಜ್ ಅಂದ್ರೆ ಏನಂತ ಹೇಳಿದೀನಿ? ಈಗ ವೆಜಿಟೇಟಿವ್ ಸೆಲ್ ಇದೆ, ಜನರೇಟಿವ್ ಸೆಲ್ ಇದೆ. ಈ ಜನರೇಟಿವ್ ಸೆಲ್ ಮೈಟಾಸಿಸ್ ಆಗುತ್ತೆ. ಮೈಟಾಸಿಸ್ ಅಂದ್ರೆ ಏನು? ಈಕ್ವಲ್ ಡಿವಿಷನ್ ಆಗಿ ಎರಡು ಸೆಲ್ಸ್ ನ ಅದು ಫಾರ್ಮೇಶನ್ ಮಾಡುತ್ತೆ. ಸೊ ಈಗ ಒಂದು ವೆಜಿಟೇಟಿವ್ ಸೆಲ್ ಇತ್ತು, ಈ ಜನರೇಟಿವ್ ಸೆಲ್ ಮೈಟೋಸಿಸ್ ಆಗಿ 2 ಸೆಲ್ ನ ಫಾರ್ಮೇಶನ್ ಮಾಡ್ತು. ಸೊ ಪೋಲನ್ ಗ್ರೇನ್ ಒಳಗಡೆ ಎಷ್ಟು ಸೆಲ್ಸ್ ಇದೆ? 3 ಸೆಲ್ಸ್ ಇದೆ. ಅದನ್ನ ನಾವು 3 ಸೆಲ್ಲೆಡ್ ಸ್ಟೇಜ್ ಅಂತ ಕರಿತೀವಿ. ಎಲ್ಲಿ? 40% ಆಫ್ ದ ಪ್ಲಾಂಟ್ಸ್ ಅಲ್ಲಿ. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಬರ್ತಾ ಇರೋ ಪೋಲನ್ ಗ್ರೇನ್, ಇಲ್ಲಿ ಬಿದ್ದಿರೋ ಪೋಲನ್ ಗ್ರೇನ್ 60% ಆಫ್ ದ ಪ್ಲಾಂಟ್ ಆಗಿದ್ರೆ ಅಲ್ಲಿ ಪೋಲನ್ ಗ್ರೇನ್ ಎಷ್ಟು ಸೆಲ್ ಸ್ಟೇಜ್ ಅಲ್ಲಿ ಇರುತ್ತೆ? 2 ಸೆಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಇದು 40% ಆಫ್ ದ ಪ್ಲಾಂಟ್ ಅಲ್ಲಿ ಬಿದ್ದಿರೋ ಪೋಲನ್ ಗ್ರೇನ್ ಆಗಿದ್ರೆ ಅಲ್ಲಿ ಪೋಲನ್ ಗ್ರೇನ್ ಎಷ್ಟು ಸ್ಟೇಜ್ ಅಲ್ಲಿ ಇರುತ್ತೆ? 3 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಹೆಂಗೆ 3 ಸೆಲ್ ಸ್ಟೇಜ್ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜನರೇಟಿವ್ ಸೆಲ್ ಮೈಟೋಸಿಸ್ ಆಗಿ 3 ಸೆಲ್ ಸ್ಟೇಜ್ ಆಗಿರುತ್ತೆ. ಇನ್ ಕೆಲವೊಂದ್ರಲ್ಲಿ ಆಗಿರಲ್ಲ. ಸೊ ಅದು 2 ಸೆಲ್ಲೆಡ್ ಸ್ಟೇಜ್ ಅಲ್ಲೇ ಇರುತ್ತೆ. ಸೊ ಇನ್ ದಿಸ್ ಪಿಪಿಟಿ, ಈ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಯಾಟಬಲ್ ಪೋಲನ್, ರೈಟ್ ಟೈಪ್ ಆಫ್ ದ ಪೋಲನ್ ಗ್ರೇನ್ ಏನಾದ್ರು ಸ್ಟಿಗ್ಮಾ ಮೇಲೆ ಬಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಇದನ್ನ ಮಾಡಿಸ್ತಾರೆ. ಪೋಲನ್ ಏನಾಗುತ್ತೆ? ಜರ್ಮಿನೇಷನ್ ಆಗುತ್ತೆ. ಪೋಲನ್ ಜರ್ಮಿನೇಷನ್ ಆಗೋದು ಅಂದ್ರೇನು? ಈ ತರ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗೋದು, ಮತ್ತೆ ಗ್ಯಾಮೆಟ್ಸ್ ಆ ಪೋಲನ್ ಟ್ಯೂಬ್ ಗೆ ಹೋಗಿ ಸೇರ್ಕೊಳ್ಳೋದು. ಸೊ ಅದನ್ನ ನಾನು ಹೇಳ್ತೀನಿ ಹಿಂಗೆ ಅಂತ. ಸೊ ಈ ಪೋಲನ್ ಟ್ಯೂಬ್ ಎಲ್ಲಿಂದ ಫಾರ್ಮೇಶನ್ ಆಗುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಸೊ ದ ಪೋಲನ್ ಟ್ಯೂಬ್ ಇಸ್ ಆಲ್ವೇಸ್ ಫಾರ್ಮ್ ಫ್ರಮ್ ಒನ್ ಆಫ್ ದ ಜರ್ಮ್ ಪೋರ್. ಸೊ ಔಟರ್ ಎಕ್ಸೈನ್ ಮತ್ತೆ ಇನ್ನರ್ ಇಂಟೈನ್ ಅಂತ ಎರಡು ಗ್ರೂಪ್ಸ್ ಇರುತ್ತೆ. ಎಕ್ಸೈನ್ ಅಲ್ಲಿ ಒಂದು ರೀಜನ್ ಇರುತ್ತೆ, ಈ ಸ್ಪೋರೋಪೋಲನಿನ್ ಇಲ್ಲದೆ ಇರೋ ರೀಜನ್, ಅದನ್ನ ನಾವು ಜರ್ಮ್ ಪೋರ್ ಅಂತ ಕರಿತೀವಿ. ಆ ಜರ್ಮ್ ಪೋರ್ ಇಂದ ಈ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಜನರೇಟಿವ್ ಸೆಲ್, ಐ ಮೀನ್ ಪೋಲನ್ ಗ್ರೇನ್ ರಿಲೀಸ್ ಆದಾಗ ಅದು 2 ಸೆಲ್ ಸ್ಟೇಜ್ ಇರುತ್ತೆ. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಅದು 3 ಸೆಲ್ ಸ್ಟೇಜ್ ಇರುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ಇಫ್ ಈಗ ಬಿತ್ತಿರುವಂತಹ ಪೋಲನ್ ಗ್ರೇನ್ ಏನಾದ್ರು 2 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ಈ ಒಂದು ಸ್ಟಿಗ್ಮಾ ಸರ್ಫೇಸ್ ಮೇಲೆ ಆ ಪೋಲನ್ ಗ್ರೇನ್ ನ ಜನರೇಟಿವ್ ಸೆಲ್ ಮೈಟೋಸಿಸ್ ಆಗಿ ಅದು 3 ಸೆಲ್ಲೆಡ್ ಸ್ಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಬಿಕಮ್ಸ್ 3 ಸೆಲ್ಲೆಡ್ ಸ್ಟೇಜ್. ಸೊ ನಾವು
ಇನ್ ದ ಪೋಲನ್ ಗ್ರೇನ್ ಎಷ್ಟು ಸೆಲ್ ಸ್ಟೇಜ್ ಇದೆ? 3 cells ಇದೆ. ಇಲ್ಲಿಂದ ಪೋಲನ್ ಟ್ಯೂಬ್ ಇರುತ್ತೆ. ಈ 3 celled ಸ್ಟೇಜ್ ಅಲ್ಲಿ ಎರಡನ್ನ ಮಾತ್ರ ನಾವೇನಂತ ಕರಿತೀವಿ? ಮೇಲ್ ಗ್ಯಾಮೆಟ್ ಅಂತ ಕರಿತೀವಿ. ಅವ್ ಎರಡು ಮೇಲ್ ಗ್ಯಾಮೆಟ್ಸ್ ಇದರ ಪೋಲನ್ ಟ್ಯೂಬ್ ನ ತುದಿಗೆ ಬಂದು ಸೇರ್ಕೊಳ್ಳುತ್ತೆ ಈ ತರವಾಗಿ. ಗಾಟ್ ಇಟ್? ಸೊ ಈಗ ಇಲ್ಲಿರುವಂತ ಪೋಲನ್ ಗ್ರೇನ್ ಎಷ್ಟು ಸ್ಟೇಜ್ ಆಗುತ್ತೆ? ಆಟೋಮ್ಯಾಟಿಕಲಿ 3 cell ಆಗಿ ಕನ್ವರ್ಟ್ ಆಗುತ್ತೆ. ಅದು ಸ್ಟಾರ್ಟಿಂಗ್ 2 celled ಸ್ಟೇಜ್ ಅಲ್ಲಿ ಬಿದ್ದಿರ್ಲಿ, 3 cell ಸ್ಟೇಜ್ ಅಲ್ಲಿ ಬಿದ್ದಿರ್ಲಿ, ಅದು 2 celled ಆಗಿದ್ರೆ ಇದ್ರ ಮೇಲ್ಗಡೆ ಬಂದ ಮೇಲೆ ಜನರೇಟಿವ್ ಸೆಲ್ ಡಿವೈಡ್ ಆಗಿ ಪೋಲನ್ ಟ್ಯೂಬ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಈ ತರ ಬಂದು ಸೇರ್ಕೊಳ್ಳುತ್ತೆ. ಈಗ ಇದು ನಾವು 3 celled ಸ್ಟೇಜ್ ಅಂತಾನೆ ಕರೆಯೋದು. ಇಫ್ ಅದು ಡೈರೆಕ್ಟ್ ಆಗಿ ಫಸ್ಟ್ 3 celled ಸ್ಟೇಜ್ ಆಗಿತ್ತು ಅಂದ್ರೆ ಈ ಪ್ರೋಸೆಸ್ ನಡೆಯೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಹಿಂಗೆ ಇರುತ್ತೆ. So now what is the process? Now male gametes inside the pollen tube reaches the ovary. So ನಿಮಗೆ ಗೊತ್ತಿರಬೇಕು, ವೆಜಿಟೇಟಿವ್ ಸೆಲ್ ಇಲ್ಲಿದೆ, ಜನರೇಟಿವ್ ಸೆಲ್ ಮೈಟೋಸಿಸ್ ಆಗಿದೆ, ಒಟ್ಟು ಇಲ್ಲಿ ನಮ್ಮ ಹತ್ರ 3 ಸೆಲ್ ಇದೆ ಪೋಲನ್ ಗ್ರೇನ್ ಅಲ್ಲಿ. ಸೊ ಈ ಒಂದು ಔಟರ್ ಜರ್ಮ್ ಪೋರ್ ಇಂದ ಈ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ಇರುವಂತ ಎರಡು ಮೇಲ್ ಗ್ಯಾಮೆಟ್ಸ್ ಎಲ್ಲಿಗೆ ಬಂದಿರುತ್ತೆ? ಈ ತರ ತುದಿಗೆ ಬಂದಿರುತ್ತೆ ಪೋಲನ್ ಟ್ಯೂಬ್ಗೆ. ಸೊ ದಿಸ್ ಪೋಲನ್ ಟ್ಯೂಬ್ ನಾವು ಒಳಗಡೆ ಏನಿದೆ? ಈ ಪೋಲನ್ ಟ್ಯೂಬ್ ನ ಒಳಗಡೆ ದಿಸ್ ಇಸ್ ಕಾಲ್ಡ್ ಪೋಲನ್ ಟ್ಯೂಬ್. ಈ ಪೋಲನ್ ಟ್ಯೂಬ್ ಒಳಗಡೆ ಏನಿದೆ? ಇದನ್ನ ನಾವೇನಂತ ಕರಿತೀವಿ? ಮೇಲ್ ಗ್ಯಾಮೆಟ್ಸ್ ಅಂತ ಕರಿತೀವಿ. ಸೊ ದಿಸ್ ಮೇಲ್ ಗ್ಯಾಮೆಟ್ ಇಸ್ ಪ್ರೆಸೆಂಟ್ ಎಲ್ಲಿ? ಇನ್ಸೈಡ್ ದಿಸ್ ಪೋಲನ್ ಟ್ಯೂಬ್. ಏನ್ ಮಾಡ್ಬೇಕೀಗ ಇದು? ಇಟ್ ಹ್ಯಾಸ್ ಟು ರೀಚ್ ದ ಓವೇರಿ. ಅದೇನ್ ಮಾಡ್ಬೇಕೀಗ? ಓವೇರಿಯನ್ನ ರೀಚ್ ಮಾಡ್ಬೇಕು. ಓವೇರಿ ಅಂದ್ರೆ ಯಾವ್ದು? ಇದು. ಸೊ ದಿಸ್ ಇಸ್ ಇದು ಟೋಟಲ್ ಪಾರ್ಟ್ ನಾವು ಪಿಸ್ಟಿಲ್ ಅಂತ ಕರಿತೀವಿ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇದ್ರ ಔಟರ್ ಮೋಸ್ಟ್ ಸ್ಟಿಗ್ಮಾ, ಮಿಡಲ್ ಸ್ಟೈಲ್, ಇನ್ನರ್ ಓವೇರಿ. ಈ ಬಲ್ಜ್ಡ್ ಪಾರ್ಟ್ ಇದೆ, ಅಲ್ಲಿಗೆ ಹೋಗ್ಬೇಕು ಈ ಪೋಲನ್ ಟ್ಯೂಬ್. ಇಲ್ಲಿ ಬರ್ತಾ ಇರೋ ಪೋಲನ್ ಟ್ಯೂಬ್. ಈ ಪೋಲನ್ ಟ್ಯೂಬ್ ಒಳಗಡೆ ಏನಿದೆ? ಯು ಶುಡ್ ನೋ ದ ಪೋಲನ್ ಟ್ಯೂಬ್ ಇಸ್ ಕ್ಯಾರಿಯಿಂಗ್ 2 ಮೇಲ್ ಗ್ಯಾಮೆಟ್ಸ್. ಇದ್ರ ಒಳಗಡೆ 2 ಮೇಲ್ ಗ್ಯಾಮೆಟ್ಸ್ ಇದ್ದಾವೆ. ಸೊ ದಿಸ್ ಪೋಲನ್ ಟ್ಯೂಬ್ ನಾವು ರೀಚಸ್ ದ ಓವರಿ. ಓವರಿಗೆ ಬಂತು. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಓವರಿ ಒಳಗಡೆ ಇರುವಂತ ಸ್ಟ್ರಕ್ಚರ್ ಯಾವುದು? ಓವ್ಯೂಲ್ಗೆ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಸ್ಟಿಗ್ಮಾ, ಸ್ಟೈಲ್, ಓವೆರಿ. ಓವೆರಿ ಒಳಗಡೆ ಇರೋದು ಓವ್ಯೂಲ್. ಈ ಓವ್ಯೂಲ್ ಅನ್ನೇ ನಾನು ಇಲ್ಲಿ ಬರ್ದಿರೋದು. ದಿಸ್ ಇಸ್ ದ ಅನಾಟ್ರಾಪೋಸ್ ಓವ್ಯೂಲ್ ಸ್ಟ್ರಕ್ಚರ್. ನೀವು ಫಸ್ಟ್ ಇದನ್ನ ಓದಿದ್ದೀರಾ. ಸೊ ಈಗ ಪೋಲನ್ ಟ್ಯೂಬ್ ಕ್ಯಾರಿಂಗ್ ದ ಮೇಲ್ ಗ್ಯಾಮೆಟ್ಸ್ ಎಲ್ಲಿಗೆ ಬರ್ತಿದೆ? ಇಟ್ ಇಸ್ ರೀಚಿಂಗ್ ಓವರಿ, ಆಮೇಲೆ ಇಟ್ ಎಂಟರ್ಸ್ ದ ಓವ್ಯೂಲ್. ಸೊ ಓವ್ಯೂಲ್ ಅನ್ನ ಈ ದಿಸ್ ಪೋಲನ್ ಟ್ಯೂಬ್ ಯಾವ ಕಡೆಯಿಂದ ಎಂಟರ್ ಆಗುತ್ತೆ? ಎಲ್ಲಿಂದ ಎಂಟರ್ ಆಗುತ್ತಪ್ಪ ಅಂತಂದ್ರೆ ಇಟ್ ಎಂಟರ್ಸ್ ಥ್ರೂ ಮೈಕ್ರೋಪೈಲ್ ರೀಜನ್. ಸೊ ಇದನ್ನ ಮೈಕ್ರೋಪೈಲ್ ಅಂತ ಕರಿತೀವಿ, ಹೌದಾ? ಇಂಟೆಗ್ಯುಮೆಂಟ್ಸ್ ಎಲ್ಲಿ ಆಬ್ಸೆಂಟ್ ಇರುತ್ತೋ, ಐ ಮೀನ್ ಒಂದು ಸ್ಮಾಲ್ ಪೋರ್ ಇದೆಯಲ್ಲ, ಈ ಓಪನಿಂಗ್, ಇದನ್ನ ನಾವೇನಂತ ಕರಿತೀವಿ? ಮೈಕ್ರೋಪೈಲ್. ಸೊ ಅದು ಏನಕ್ಕೆ ಕೊಟ್ಟಿರೋದು ಜಾಗ? ಪೋಲನ್ ಟ್ಯೂಬ್ ಒಳಗ್ ಹೋಗೋದಿಕ್ಕೆ ಇರುವಂತಹ ಒಂದು ಸ್ಪೇಸ್ ಅದು. ಸೊ ಯು ಶುಡ್ ರಿಮೆಂಬರ್. ಸೊ ಈಗ ಬರ್ತಾ ಇರೋ ಪೋಲನ್ ಟ್ಯೂಬ್ ಓವರಿಗೆ ಬಂದು ಓವ್ಯೂಲ್ ಬಂತು. ಓವ್ಯೂಲ್ ಒಳಗಡೆ ಹೆಂಗ್ ಹೋಗುತ್ತೆ? ಥ್ರೂ ದಿಸ್ ಮೈಕ್ರೋಪೈಲ್. ಈ ಕಡೆಯಿಂದ ಓವ್ಯೂಲ್ ಎಂಟರ್ ಆಗುತ್ತೆ. ಸೊ ಮೈಕ್ರೋಪೈಲ್ ಒಳಗಡೆ ಹೋದ್ಮೇಲೆ ವಾಟ್ಸ್ ದ ನೆಕ್ಸ್ಟ್ ಕಂಡೀಷನ್? ಓವ್ಯೂಲ್ ಒಳಗಡೆ ಯಾರಿದ್ದಾರೆ? ಹೂ ಇಸ್ ದೇರ್ ಇನ್ಸೈಡ್ ದ ಓವ್ಯೂಲ್? ಸೊ ಈ ಓವ್ಯೂಲ್ ಒಳಗಡೆ ಇರುವಂತ ಸ್ಟ್ರಕ್ಚರ್ ಯಾವುದು? ದಿಸ್ ಇಸ್ ದ 7-celled 8 nucleated ಸ್ಟ್ರಕ್ಚರ್. ಯಾವುದು? ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಒಳಗಡೆ ಇದೆ. ಎಂಬ್ರಿಯೋ ಸ್ಯಾಕ್ ನಾವು ಫಿಮೇಲ್ ಗ್ಯಾಮಟೋಫೈಟ್ ಅಂತ ಕರಿತೀವಿ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು, ಪೋಲನ್ ಟ್ಯೂಬ್ ಒಳಗಡೆ ಇರೋ 2 ಸೆಲ್ಸ್ ಏನಂತ ಕರಿತೀವಿ? ಮೇಲ್ ಗ್ಯಾಮೆಟ್. ಪೋಲನ್ ಗ್ರೇನ್ ಇಸ್ ಕ್ಯಾರಿಯಿಂಗ್ ವಾಟ್? ಮೇಲ್ ಗ್ಯಾಮೆಟ್. ಈಗ ಅದು ಓವೆರಿ ಒಳಗಡೆ ಹೋಗಿ ಓವ್ಯೂಲ್ ಒಳಗಡೆ ಮೈಕ್ರೋಪೈಲ್ ರೀಜನ್ ಇಂದ ಎಂಟರ್ ಆಯ್ತು. ಇದೇನು? ವಾಟ್ ಇಸ್ ದಿಸ್? ದಿಸ್ ಇಸ್ ದ ಫಿಮೇಲ್ ಗ್ಯಾಮೆಟ್. ಈಗ ಏನಾಗ್ಬೇಕು? ದಿಸ್ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗ್ಬೇಕು. ಸೊ ಪೋಲನ್ ಟ್ಯೂಬ್ ಏನ್ ಮಾಡ್ತಿದೆ? ಆ ಮೇಲ್ ಗ್ಯಾಮೆಟ್ಸ್ ನ ಕ್ಯಾರಿ ಮಾಡ್ಕೊಂಡು ಫಿಮೇಲ್ ಗ್ಯಾಮೆಟ್ ಇರೋ ಕಡೆಗೆ ಹೋಗ್ತಿದೆ ಅಷ್ಟೇ. ಸೊ ಸಿ ಹಿಯರ್. ಸೊ ಓವ್ಯೂಲ್ ಇಂದ ಮೈಕ್ರೋಪೈಲ್ ಹೋಯ್ತು, ಅಂಡ್ ದೆನ್ ಇಟ್ ಎಂಟರ್ಸ್ ಟು ಒನ್ ಆಫ್ ದ ಸೈನರ್ಜಿಡ್ ಥ್ರೂ ಫಿಲಿಫಾರ್ಮ್ ಅಪರೇಟಸ್. ಸೊ ನೀವು ಎಂಬ್ರಿಯೋ ಸ್ಯಾಕ್ ಇದೇನಿದೆ, ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ನೆನ್ಪಿರ್ಬೇಕು. ಇಲ್ಲಿ 3 ಸೆಲ್ಸ್ ಇರುತ್ತೆ, ಈ ಕಡೆ 3 ಇರುತ್ತೆ, ಮಿಡಲ್ ಅಲ್ಲಿ 2 ಸೆಲ್ ಇರುತ್ತೆ. ನೆನ್ಪಿದೆಯಾ ಈ ಸ್ಟ್ರಕ್ಚರು? ಈ ಕಡೆ ಇರೋ 2ನ್ನ ನಾವು ಸೈನರ್ಜಿಡ್ಸ್ ಅಂತ ಕರಿತೀವಿ. ಮಿಡಲ್ ಅಲ್ಲಿ ಇರೋದನ್ನ ಎಗ್ ಆಪರೇಟಸ್ ಅಂತ ಎಗ್ ಸೆಲ್ ಅಂತ ಕರಿತೀವಿ. ಸೊ ಸಿ ಹಿಯರ್, ಈ ಕಡೆ 2 ಇಲ್ಲೊಂದು ಇದೆಯಲ್ಲ ಸೈಡ್ ಸೈಡ್ ಅಲ್ಲಿ, ಅದನ್ನ ಏನಂತ ಕರಿತೀವಿ? ಸೈನರ್ಜಿಡ್ಸ್. ಸೊ ಈಗ ಪೋಲನ್ ಟ್ಯೂಬ್ ಎಂಟರ್ ಆದ್ಮೇಲೆ ನೆಕ್ಸ್ಟ್ ಮೈಕ್ರೋಪೈಲ್ ಇಂದ ನೆಕ್ಸ್ಟ್ ಅದ್ ಎಲ್ಲಿಗೆ ಹೋಗ್ಬೇಕು? ಇಟ್ ಎಂಟರ್ಸ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗುತ್ತೆ. ಥ್ರೋ ಯಾವ್ದ್ರ ಮೂಲಕ ಹೋಗುತ್ತೆ?
ಒನ್ ಆಫ್ ದ ಸೈನರ್ಜಿಡ್, ಈ ಎರಡೂ ಸೈನರ್ಜಿಡ್ ಅಲ್ಲಿ ಯಾವ್ದಾದ್ರು ಒನ್ ಸೈನರ್ಜಿಡ್ ಇಂದ ಅದು ಒಳಗಡೆಗೆ ಎಂಟರ್ ಆಗುತ್ತೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೈನರ್ಜಿಡ್? ಫಂಕ್ಷನ್ ಆಫ್ ಸೈನರ್ಜಿಡ್ ಏನಂತ ನಾವು ಫಸ್ಟ್ ಓದಿದೀವಿ. ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಅದೇನ್ ಮಾಡುತ್ತೆ, ಪೋಲನ್ ಟ್ಯೂಬ್ ನ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಟುವರ್ಡ್ಸ್ ದ ಎಗ್ ಕಡೆಗೆ ಅದನ್ನ ಗೈಡ್ ಮಾಡೋದೇ ಸೈನರ್ಜಿಡ್ ನ ಕೆಲಸ. ಸೊ ಸಿ ಹಿಯರ್ ದ ಇವಾಗ ಪೋಲನ್ ಟ್ಯೂಬ್ ಕ್ಯಾರಿಯಿಂಗ್ ಮೇಲ್ ಗ್ಯಾಮೆಟ್, ದ ಪೋಲನ್ ಟ್ಯೂಬ್ ಮೈಕ್ರೋಪೈಲ್ ಇಂದ ಎಂಟರ್ ಆಗಿ ಒನ್ ಆಫ್ ದ ಸೈನರ್ಜಿಡ್ ಇಂದ ಅದು ಎಲ್ಲಿಗೆ ಹೋಯ್ತು, ಇಟ್ ಎಂಟರ್ಸ್ ಇನ್ ಟು ದ ಓವ್ಯೂಲ್, ಒಳಗಡೆಗೆ ರೀಚ್ ಆಯ್ತು. ಸೊ this event of deposition of pollen tube on the pollen on the stigma until the pollen enters the ovule is called as pollen pistil interaction. So what do you mean by pollen pistil interaction? ಇವಾಗ ಗೊತ್ತಾಗಿರ್ಬೇಕು ನಿಮಗೆ. ಒಂದು ಡೆಪಾಸಿಷನ್ ಆಫ್ ದ ಪೋಲನ್ ಆನ್ ದ ಸ್ಟಿಗ್ಮಾ, ಸ್ಟಿಗ್ಮಾ ಮೇಲೆ ಪೋಲನ್ ಬಂದು ಬಿದ್ದು ಅದು ನೆಕ್ಸ್ಟ್ ಪೋಲನ್ ಟ್ಯೂಬ್ ಅನ್ನ ಫಾರ್ಮೇಶನ್ ಮಾಡಿ ಓವ್ಯೂಲ್ ಒಳಗಡೆಗೆ ರೀಚ್ ಆಗೋ ಈ ಕಂಪ್ಲೀಟ್ ಈವೆಂಟ್ ನೇ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೀವಿ. ಯಾಕೆ ಅದನ್ನ ನಾವು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ? ಯಾಕಂದ್ರೆ ಇಲ್ಲಿ ಇಬ್ರು ನಡುವೆ ಇಂಟ್ರಾಕ್ಷನ್ ನಡೀತಿದೆ. ಒಂದು ಪೋಲನ್ ಗ್ರೈನ್ ನಡುವೆ ಇಂಟ್ರಾಕ್ಷನ್ ನಡೀತಿದೆ, ಇನ್ನೊಂದು ಪಿಸ್ಟಲ್ ನಡುವೆ. ಅದಕ್ಕೆ ಅದನ್ನ ನಾವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್? ದ ಈವೆಂಟ್ಸ್, ಯಾವ್ಯಾವ ಇವೆಂಟ್ಸ್ ಫ್ರಮ್ ದ ಡೆಪಾಸಿಷನ್, ಪೋಲನ್ ಗ್ರೈನ್ ಡೆಪಾಸಿಟ್ ಆಗಿದ್ರಿಂದ ಟಿಲ್ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗಿ ಓವ್ಯೂಲ್ ಒಳಗಡೆ ಹೋಗುತ್ತಲ್ಲ, ಇಷ್ಟು ಇವೆಂಟ್ಸ್ ನಾವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಕೇಳಿದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಏನು, ಪೋಲನ್ ಗ್ರೈನ್ಸ್ ಪಾಲಿನೇಷನ್ ಯಾವಾಗ್ಲೂ ರೈಟ್ ಟೈಪ್ ಆಫ್ ಪೋಲನ್ ಅನ್ನು ತಂದ್ಕೊಡಲ್ಲ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ರೈಟ್ ಟೈಪ್ ಯಾವ್ದು, ರಾಂಗ್ ಟೈಪ್ ಯಾವ್ದು ಅಂತ ತಿಳ್ಕೊಳ್ಳೋ ಕೆಲಸ ಯಾರ್ದು? ಪಿಸ್ಟಲ್ದು. ಹೇಗ್ ತಿಳ್ಕೊಳ್ಳುತ್ತೆ? ದೆರ್ ಈಸ್ ಅ ಕೆಮಿಕಲ್ ಇಂಟ್ರಾಕ್ಷನ್ ಬಿಟ್ವೀನ್ ಪೋಲನ್ ಗ್ರೈನ್ ಅಂಡ್ ದ ಪಿಸ್ಟಲ್. ಅವೆರಡರ ಮಧ್ಯೆ ಒಂದು ಕೆಮಿಕಲ್ ಇಂಟ್ರಾಕ್ಷನ್ ನಡೆಯುತ್ತೆ. ಸೊ ಅದು ರೈಟ್ ಟೈಪ್ ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅನ್ನ ಮಾಡುತ್ತೆ, ಅಂದ್ರೆ ಪೋಸ್ಟ್ ಪಾಲಿನೇಷನ್ ಇವೆಂಟ್ ಅನ್ನ ಕ್ಯಾರಿ ಮಾಡುತ್ತೆ. ಅದು ರಾಂಗ್ ಟೈಪ್ ಆದ್ರೆ ಅದನ್ನ ರಿಜೆಕ್ಟ್ ಮಾಡುತ್ತೆ. ಸೊ ಪೋಲನ್ ಇಂಟರಾಕ್ಷನ್ ನಡೆದ್ಮೇಲೆ ರೈಟ್ ಟೈಪ್ ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ಪೋಲನ್ ಗ್ರೈನ್ಸ್ ಜರ್ಮಿನೇಟ್ ಆಗುತ್ತೆ. ಸೊ ಪೋಲನ್ ಜರ್ಮಿನೇಷನ್ ಎಲ್ಲಿಂದ ನಡೀಬಹುದು ಅಂತಂದ್ರೆ, ಪೋಲನ್ ಜರ್ಮಿನೇಷನ್ ಆಗದು ಅಂತಂದ್ರೆ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗೋದು ಮತ್ತೆ ಎರಡು ಮೇಲ್ ಗ್ಯಾಮೆಟ್ಸ್ ನ ಕ್ಯಾರಿ ಮಾಡೋದು. ಸೊ ಪೋಲನ್ ಟ್ಯೂಬ್ ಯಾವಾಗ್ಲೂ ಎಲ್ಲಿಂದ ಫಾರ್ಮೇಶನ್ ಆಗುತ್ತೆ? ಥ್ರೂ ಅ ಸ್ಟ್ರಕ್ಚರ್ ಕಾಲ್ಡ್ ಜರ್ಮ್ ಪೋರ್. ಜರ್ಮ್ ಪೋರ್ ಇಂದ ಯಾವಾಗ್ಲೂ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಸೊ ಅದು ಒಳಗಡೆ ಏನ್ ಕ್ಯಾರಿ ಮಾಡ್ತಾ ಇರುತ್ತೆ? ಎರಡು ಮೇಲ್ ಗ್ಯಾಮೆಟ್ಸ್ ನ ಫಾರ್ಮೇಶನ್ ಕ್ಯಾರಿ ಮಾಡ್ತಾ ಇರುತ್ತೆ. ಅದು 2 ಸೆಲ್ಡ್ ಸ್ಟೇಜ್ ಆದ್ರೆ ಸ್ಟಿಗ್ಮಾ ಮೇಲೆ ಹೋದಾಗ ಅದು 3 ಸೆಲ್ಡ್ ಸ್ಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ರೆಡಿ 3 ಸೆಲ್ಡ್ ಸ್ಟೇಜ್ ಇದ್ರೆ ನೋ ಪ್ರಾಬ್ಲಮ್, ಇಟ್ ಡೈರೆಕ್ಟ್ಲಿ ಕ್ಯಾರೀಸ್ ದ 2 ಮೇಲ್ ಗ್ಯಾಮೆಟ್ಸ್. ಸೊ now this pollen tube reaches the ovary and then to ovule. ಓವ್ಯೂಲ್ ಅಲ್ಲಿ ಯಾವ ಕಡೆಯಿಂದ ಎಂಟರ್ ಆಗುತ್ತೆ? ಅದು ಮೈಕ್ರೋಪೈಲ್ ಕಡೆಯಿಂದ ಎಂಟರ್ ಆಗುತ್ತೆ. ಅದಾದ್ಮೇಲೆ ಒನ್ ಆಫ್ ದ ಸೈನರ್ಜಿಡ್ ಇಂದ ಒಳಗಡೆ ಹೋಗುತ್ತೆ. ಸೈನರ್ಜಿಡ್ ಕೆಲಸ ಏನು? ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ಅನ್ನ ಅದು ಗೈಡ್ ಮಾಡುತ್ತೆ. ಸೊ ದಿಸ್ ಇಸ್ ದ ಇವೆಂಟ್. ಸೊ ಪೋಲನ್ ಗ್ರೈನ್ ಡೆಪಾಸಿಟ್ ಆಗಿ ಅದು ಓವ್ಯೂಲ್ ಒಳಗಡೆ ಹೋಗುವಂತಹ ಆ ಟೋಟಲ್ ಪ್ರೋಸೆಸ್ ಏನ್ ಎಕ್ಸ್ಪ್ಲೇನ್ ಮಾಡೋದು ಅದನ್ನೇ ನಾವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಕರೆಯೋದು. Hope you got this. If you have any doubts, please just type it in the comment section. Thank you everybody.